ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಕಾಪಿರೈಟ್ ಮ್ಯೂಸಿಕ್ಸ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಆಮೇಲೆ ವಿತೌಟ್ ಕಾಪಿರೈಟ್ ವೀಡಿಯೋಸ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿತೌಟ್ ಕಾಪಿರೈಟ್ ಮ್ಯೂಸಿಕ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ತುಂಬ ಸಿಂಪಲ್ ಗೈಸ್. ನಿಮ್ಮ ಹತ್ರ ಇರೋ ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಐಕನ್ ಮೇಲೆ NCS ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು 3.36 crore ಸಬ್ಸ್ಕ್ರೈಬರ್ ಆಯ್ತಲ್ಲ, ಆ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ವೀಡಿಯೋಸ್ಗೆ ಬನ್ನಿ. ಇಲ್ಲಿ ತುಂಬ ಅಂದರೆ ತುಂಬ ಸಾಂಗ್ಸ್ಗಳನ್ನ ಇವರು ಅಪ್ಲೋಡ್ ಮಾಡೋರೆ ಗೈಸ್. ಇಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಸಾಂಗ್ಸ್ನ ಎತ್ಕೋಬೇಕು. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ಸ್ಗಳು ಇಲ್ಲಿರಲ್ಲ. ಇಲ್ಲಿರೋ ಸಾಂಗ್ಸೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಸಾಂಗ್ಸ್ಗಳನ್ನ ನೀವು ಎತ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ನೀವು ಇಲ್ಲಿರೋ ಸಾಂಗ್ಸ್ನೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಗೆ ಹಾಕ್ಕೊಂಡು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದರೆ ಜಸ್ಟ್ ಒಂದು ಸ್ಟೆಪ್ ಫಾಲೋ ಮಾಡಿ ಗೈಸ್, ನಿಮಗೆ 100% ಕಾಪಿರೈಟ್ ಕ್ಲೈಮ್ ಬರೋಲ್ಲ. ಏನಪ್ಪ ಒಂದು ಸ್ಟೆಪ್ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನಲ್ಲಿ ಯಾವ ಸಾಂಗ್ ಹಾಕ್ಕೊಂಡಿರ್ತೀರ ಆ ಸಾಂಗ್ಗೆ ಒಂದು ಕ್ರೆಡಿಟ್ ಕೊಡಬೇಕು ಗೈಸ್. ಆ ಕ್ರೆಡಿಟ್ ಹೇಗೆ ಕೊಡೋದು ಅಂತಂದರೆ ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕ್ರೆಡಿಟ್ಸ್ನ ಈ ರೀತಿ ಗೈಸ್ ಕೊಡೋದು. ನೀವು ಯಾವ ಚಾನಲಿಂದ ಆ ಸಾಂಗ್ಸ್ನ ಎತ್ಕೊಂಡಿದ್ರಿ ಆ ಚಾನಲ್ ನೇಮ್ ಕೊಡಬೇಕು. ಅದಾದಮೇಲೆ ಲಿಂಕ್ ಅಂದ್ಬಿಟ್ಟು ಕೊಟ್ಬಿಟ್ಟು ಆ ಸಾಂಗ್ ಎತ್ಕೊಂಡಿರ್ತೀರಲ್ಲ ಆ ಸಾಂಗ್ದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಈ ಥರ ಕ್ರೆಡಿಟ್ ಕೊಟ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬರೋಲ್ಲ. ಇವಾಗ ವಿತೌಟ್ ಕಾಪಿರೈಟ್ ವೀಡಿಯೋಸ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಹತ್ರ ಪ್ಲೇಸ್ಟೋರ್ ಇದ್ದರೆ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೆಕ್ಸಾಲ್ ಅಂದ್ಬಿಟ್ಟು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮಗೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಪೆಕ್ಸಾಲ್ HD ವೀಡಿಯೋಸ್ ಆ್ಯಂಡ್ ಫೋಟೋಸ್ ಅಂತ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಆ್ಯಪ್ದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಲ್ಲಿ ನೋಡ್ತಿರ್ಬೋದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಐಕನ್ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಯಾವ ಫೋಟೋ ಬೇಕು, ಯಾವ ಟಾಪಿಕ್ ರಿಲೇಟೆಡ್ ಫೋಟೋಸ್ ಬೇಕು ಅದನ್ನು ಕೊಟ್ಕೊಂಡು ಸರ್ಚ್ ಕೊಡಿ. ನಾನು ಎಕ್ಸಾಂಪಲ್ ಆಗಿ ಯೂಟ್ಯೂಬ್ ಬಂದ್ಬಿಟ್ಟು ಟೈಪ್ ಮಾಡ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಯೂಟ್ಯೂಬ್ ರಿಲೇಟೆಡೇ ಫೋಟೋಸ್ಗಳು ಬರ್ತೈತೆ. ಇವಾಗ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಅಂದರೆ ಇಲ್ಲಿ ಸುಮಾರು ವೀಡಿಯೋಸ್ಗಳೈತೆ ಯೂಟ್ಯೂಬ್ ರಿಲೇಟೆಡೇ ನೋಡ್ಬೋದು. ಇಲ್ಲಿ ಇಂಥ ವೀಡಿಯೋಗಳನ್ನೆಲ್ಲ ಎತ್ಕೊಂಡು ನೀವು ಇಂಟ್ರೋಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಸೈಡಲ್ಲಿ ಫ್ರೀ ಟು ಯೂಸ್ ಅಂತ ಕೊಟ್ಟವ್ರೆ. ಅಂದರೆ ಈ ವೀಡಿಯೋಸ್ಗಳನ್ನ ನಾವು ನಮ್ಮ ವೀಡಿಯೋದಲ್ಲಿ ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಕಾಪಿರೈಟ್ ಬರೋಲ್ಲ. ಈ ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಕೊಟ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಫ್ರೇಮಲ್ಲಿ ಬೇಕು ಆಮೇಲೆ ಯಾವ ಕ್ವಾಲಿಟಿಲಿ ಬೇಕು ಅನ್ನೋ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ವಿಡಿಯೋ ಅಂದ್ಬಿಟ್ಟು ಕೆಳಗಡೆ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತು ಅಂದರೆ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿ ಕೂತ್ಕೊಳ್ಳುತ್ತೆ ಆ ವಿಡಿಯೋ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.